Hello students. In today's session, we will be discussing about the concept leadership. So first, let's understand the term leadership. Leadership ಅಂತಂದ್ರೆ ಏನು ಅಂತ first ತಿಳ್ಕೊಳ್ಳೋಣ. So leadership is a process where an executive directs, guides and influences the behavior of his subordinates to achieve the organizational goals. ಸೊ ಲೀಡರ್ಶಿಪ್ ಅನ್ನೋದು ಒಂದು ಪ್ರೋಸೆಸ್. ಆ ಪ್ರೋಸೆಸ್ಸಲ್ಲಿ ಲೀಡರು ಏನು ಮಾಡ್ತಾನೆ ಅಂತಂದರೆ ಅವನು ಎಕ್ಸಿಕ್ಯೂಟಿವ್ ಆಗಿ ಡೈರೆಕ್ಟ್ ಮಾಡ್ತಾನೆ, ಗೈಡ್ ಮಾಡ್ತಾನೆ ಮತ್ತು ಇನ್ಫ್ಲೂಯೆನ್ಸ್ ಮಾಡ್ತಾನೆ. ಏನನ್ನು ಡೈರೆಕ್ಟ್ ಮಾಡ್ತಾನೆ, ಏನನ್ನು ಗೈಡ್ ಮಾಡ್ತಾನೆ, ಏನನ್ನು ಇನ್ಫ್ಲೂಯೆನ್ಸ್ ಮಾಡ್ತಾನೆ ಅಂತಂದರೆ ಬಿಹೇವಿಯರ್. ಸೊ ಸಬಾರ್ಡಿನೇಟ್ಸ್ನ ಬಿಹೇವಿಯರ್ನ ಡೈರೆಕ್ಟ್ ಮಾಡ್ತಾನೆ, ಗೈಡ್ ಮಾಡ್ತಾನೆ ಮತ್ತು ಇನ್ಫ್ಲೂಯೆನ್ಸ್ ಮಾಡ್ತಾನೆ. ಏನಕ್ಕೆ ಮಾಡ್ತಾನೆ ಅಂತಂದರೆ he influences the behavior to achieve the organizational goals. So organizational goals na achieve ಮಾಡೋದಕ್ಕೆ ಇದನ್ನೆಲ್ಲ ಮಾಡ್ತಾರೆ. So it is the capacity, leadership is the capacity to influence a group towards organizational goals. So organizational goals na achieve ಮಾಡೋದಕ್ಕೆ ಗ್ರೂಪ್ ನ ಇನ್ಫ್ಲೂಯೆನ್ಸ್ ಮಾಡ್ತಾರೆ. ಯಾರು? ಲೀಡರ್. So leadership ಅನ್ನೋದು it is a capacity. It is a capacity of a leader to influence the group towards the organizational goals. Got it? So next ಹೇಳ್ತಾರೆ, leaders are required to develop future visions and to motivate organizational members. ಸೊ ಲೀಡರ್ಸ್ ಏನು ಮಾಡಬೇಕು ಅಂತಂದರೆ ಅವರಲ್ಲಿ ಒಂದು ಫ್ಯೂಚರ್ ವಿಷನ್ ಇರಬೇಕು. ಆ ಫ್ಯೂಚರ್ ವಿಷನ್ ಜೊತೆಗೆ ದೇ ಹ್ಯಾವ್ ಟು ಮೋಟಿವೇಟ್ ದೇರ್ ಸಬಾರ್ಡಿನೇಟ್ಸ್ ಟು ಅಚೀವ್ ದಿ ಆರ್ಗನೈಸೇಷನಲ್ ಗೋಲ್ಸ್. ಸೊ ಆರ್ಗನೈಸೇಷನಲ್ ಮೆಂಬರ್ಸನ್ನು ಮೋಟಿವೇಟ್ ಮಾಡಿದಾಗ ಮಾತ್ರ ಆರ್ಗನೈಸೇಷನಲ್ ಗೋಲ್ಸ್ನ ಅಚೀವ್ ಮಾಡೋದಕ್ಕೆ ಸಾಧ್ಯ. ಸೊ ಇದಿಷ್ಟು ಏನು ಅಂತಂದರೆ ಬೇಸಿಕ್ ಆಗಿ ಮೀನಿಂಗ್ ಆಫ್ ಲೀಡರ್ಶಿಪ್. ಸೊ ಒಂದಷ್ಟು ಡೆಫಿನೇಷನ್ಸ್ ಇದೆ. ಸೊ ಆ ಡೆಫಿನೇಷನ್ಸನ್ನು ಕೈಂಡ್ಲಿ ನೋಟ್ ಡೌನ್. ಸೊ ದ ಫಸ್ಟ್ ಡೆಫಿನೇಷನ್ which has given by Keith Davis. According to him, leadership is the ability to persuade others to seek defined objectives enthusiastically. So ಇವರು ಏನು ಹೇಳ್ತಾರೆ ಅಂತಂದರೆ it is the ability to persuade. Persuade ಅಂತಂದರೆ ಬೇರೆಯವ್ರನ್ನ ನೀವು ಕನ್ವಿನ್ಸ್ ಮಾಡ್ತಾ ಇದ್ದೀರಾ. ಏನಕ್ಕೆ ಕನ್ವಿನ್ಸ್ ಮಾಡ್ತಾ ಇದ್ದೀರಾ ಅಂತಂದರೆ ಟು ಸೀಕ್ ಡಿಫೈನ್ಡ್ ಆಬ್ಜೆಕ್ಟಿವ್ಸ್. ಏನು ನಿಮ್ಮ ಕಂಪನಿಯ ಆಬ್ಜೆಕ್ಟಿವ್ಸ್ ಇದೆ, ಆಬ್ಜೆಕ್ಟಿವ್ಸ್ನ ಅಚೀವ್ ಮಾಡೋದಕ್ಕೆ ಬೇರೆಯವ್ರನ್ನ ನೀವೇನು ಮಾಡ್ತಾ ಇದ್ದೀರಾ, ಕನ್ವಿನ್ಸ್ ಮಾಡ್ತಾ ಇದ್ದೀರಾ. ಅದು ಆಬ್ಜೆಕ್ಟಿವ್ಸ್ನ ಅವ್ರು ಯಾವ ಥರ ಅಚೀವ್ ಮಾಡ್ತಾರೆ ಅಂತಂದರೆ ಎಂಥೂಸಿಯಾಸ್ಟಿಕಲಿ. ದೇ ವಿಲ್ ಸೀಕ್ ದ ಡಿಫೈನ್ಡ್ ಆಬ್ಜೆಕ್ಟಿವ್ಸ್ ಎಂಥೂಸಿಯಾಸ್ಟಿಕಲಿ. ಇಟ್ ಈಸ್ ದ ಹ್ಯೂಮನ್ ಫ್ಯಾಕ್ಟರ್ ವಿಚ್ ಬೈಂಡ್ಸ್ ಅ ಗ್ರೂಪ್ ಟುಗೆದರ್ ಆ್ಯಂಡ್ ಮೋಟಿವೇಟ್ಸ್ ಇಟ್ ಟುವರ್ಡ್ಸ್ ಗೋಲ್ಸ್. ಸೊ ಒಂದು ಹ್ಯೂಮನ್ ಫ್ಯಾಕ್ಟರ್ ಆಗಿ ಲೀಡರ್ಶಿಪ್ ಕೆಲಸ ಮಾಡುತ್ತೆ. ಅದು ಒಂದು ಗ್ರೂಪನ್ನು ಬೈಂಡ್ ಮಾಡುತ್ತೆ. ಬೈಂಡ್ ಮಾಡೋದ್ರ ಜೊತೆಗೆ ಇಟ್ ಮೋಟಿವೇಟ್ಸ್ ದಟ್ ಗ್ರೂಪ್ ಟುವರ್ಡ್ಸ್ ದಿ ಆರ್ಗನೈಸೇಷನಲ್ ಗೋಲ್ಸ್. ಈ ಡೆಫಿನೇಷನ್ನು ಕೀತ್ ಡೇವಿಸ್ ಕೊಟ್ಟಿದ್ದಾರೆ. ಸೊ ಇನ್ನೊಂದ್ಸತಿ ಡೆಫಿನೇಷನನ್ನು ಹೇಳ್ತೀನಿ, ಕೈಂಡ್ಲಿ ನೋಟ್ ಡೌನ್. ಲೀಡರ್ಶಿಪ್ ಇಸ್ ದ ಎಬಿಲಿಟಿ ಟು ಪರ್ಸುಯೇಡ್ ಅದರ್ಸ್ ಟು ಸೀಕ್ ಡಿಫೈನ್ಡ್ ಆಬ್ಜೆಕ್ಟಿವ್ಸ್ enthusiastically. It is the human factor which binds a group together and motivates it towards goals. So idu one definition. So ಇನ್ನೊಂದು definition which has given by George R. Terry. So George R. Terry ಅನ್ನೋರು ಒಂದು definition ಕೊಟ್ಟಿದ್ದಾರೆ. According to him, leadership is the activity of influencing people. So leadership ಅನ್ನೋದು ಒಂದು activity. ಆ activityಲಿ ಏನು ಮಾಡ್ತೀರಾ ಅಂತಂದರೆ you will influence the behavior of people to strive willingly for mutual objectives. So they will strive willingly ಅಂತಂದರೆ ಅವರು ಇಚ್ಛೆಯಿಂದ ಏನು ಮಾಡ್ತಾರೆ, ಅವರ ಎಫರ್ಟ್ಸ್ನ ಹಾಕ್ತಾರೆ. ಏನಕ್ಕೋಸ್ಕರ ಅವರ ಎಫರ್ಟ್ಸ್ನ ಹಾಕ್ತಾರೆ ಅಂತಂದರೆ ದೇ ವಿಲ್ ಸ್ಟ್ರೈವ್ ವಿಲ್ಲಿಂಗ್ಲಿ ಫಾರ್ ಮ್ಯೂಚುವಲ್ ಆಬ್ಜೆಕ್ಟಿವ್ಸ್. ಅಂದರೆ ಅವರ ಆಬ್ಜೆಕ್ಟಿವ್ಸು ಅಚೀವ್ ಆಗಬೇಕು, ಅದ್ರ ಜೊತೆಗೆ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸು ಅಚೀವ್ ಆಗಬೇಕು. ಯಾರು ಎಂಪ್ಲಾಯೀಸ್ ಇರ್ತಾರೆ ಆ ಎಂಪ್ಲಾಯೀಸ್ನ ಇಂಡಿವಿಜುವಲ್ ಆಬ್ಜೆಕ್ಟಿವ್ಸ್ ಕೂಡ ಅಚೀವ್ ಆಗಬೇಕು, ಅದ್ರ ಜೊತೆಗೆ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್ ಕೂಡ ಅಚೀವ್ ಆಗಬೇಕು. ಸೊ ಇನ್ನೊಂದ್ಸತಿ ಡೆಫಿನೇಷನ್ ಹೇಳ್ತೀನಿ. ಅಕಾರ್ಡಿಂಗ್ ಟು ಜಾರ್ಜ್ ಆರ್ ಟೆರ್ರಿ, leadership is the activity of influencing people to strive willingly for mutual objectives. So mutual objectives na achieve ಮಾಡೋದಕ್ಕೆ willingful ಆಗಿ ಸ್ಟ್ರೈವ್ ಮಾಡ್ತಾರೆ. ಯಾರು? ಸಬಾರ್ಡಿನೇಟ್ಸ್ ಅಥವಾ ಫಾಲೋವರ್ಸ್. ಸೊ ಇದಿಷ್ಟು ಡೆಫಿನೇಷನ್ಸ್. So you learned about the meaning and definition of leadership. Now let's study the characteristics or features of leadership. ಸೊ ಲೀಡರ್ಶಿಪ್ ಅಂತ ಅನ್ನಿಸ್ಕೊಳ್ಬೇಕು ಅಂತಂದರೆ ಅದರಲ್ಲಿ ಒಂದಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಫೀಚರ್ಸ್ ಇರಬೇಕು. ಅದು ಯಾವ ಫೀಚರ್ಸ್ ಅಂತ ನೋಡೋಣ. ದ ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಇಸ್ ಇನ್ಫ್ಲೂಯೆನ್ಸ್ ದ ಬಿಹೇವಿಯರ್ ಆಫ್ ಅದರ್ಸ್. ಸೊ ಲೀಡರ್ಶಿಪ್ ಅಂತ ಅನ್ನಿಸ್ಕೋಬೇಕು ಅಂತಂದರೆ ಇಟ್ ಮಸ್ಟ್ ಇನ್ಫ್ಲೂಯೆನ್ಸ್ ದ ಬಿಹೇವಿಯರ್ ಆಫ್ ಅದರ್ಸ್.
Here the leader will influence the behavior of his followers to achieve the organizational goals. ಸೊ ಲೀಡರ್ ಏನು ಮಾಡ್ತಾನೆ, ಲೀಡರ್ಶಿಪ್ಪಲ್ಲಿ ಲೀಡರ್ಶಿಪ್ ಕ್ವಾಲಿಟಿನ ಅವನು ಎಕ್ಸಿಬಿಟ್ ಮಾಡಬೇಕಾದ್ರೆ ಹಿ ವಿಲ್ ಇನ್ಫ್ಲೂಯೆನ್ಸ್ ದ ಬಿಹೇವಿಯರ್ ಆಫ್ ಹಿಸ್ ಫಾಲೋವರ್ಸ್ ಆರ್ ಸಬಾರ್ಡಿನೇಟ್ಸ್ ಟು ಅಚೀವ್ ದಿ ಆರ್ಗನೈಸೇಷನಲ್ ಗೋಲ್ಸ್. ಸೊ ಆರ್ಗನೈಸೇಷನಲ್ ಗೋಲ್ಸ್ನ ಅಚೀವ್ ಮಾಡೋದಕ್ಕೆ ಅವನು ಅವರ ಸಬಾರ್ಡಿನೇಟ್ಸ್ನ ಬಿಹೇವಿಯರ್ನ ಇನ್ಫ್ಲೂಯೆನ್ಸ್ ಮಾಡ್ತಾನೆ. And the second characteristic is interpersonal process. So leadership is interpersonal process. Here there will be an interaction between leader and his followers. ಸೊ ಇಲ್ಲೇನಾಗುತ್ತೆ ಅಂತಂದರೆ ಲೀಡರ್ ಮತ್ತು ಫಾಲೋವರ್ ನಡುವೆ ಒಂದು ರಿಲೇಷನ್ಶಿಪ್ ಇರುತ್ತೆ, ಒಂದು ಇಂಟರಾಕ್ಷನ್ ಇರುತ್ತೆ. ಅವರ ರಿಲೇಷನ್ಶಿಪ್ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದ್ರ ಮೇಲೆ ದ ಆರ್ಗನೈಸೇಷನಲ್ ಗೋಲ್ಸ್ ವಿಲ್ ಬಿ ಅಚೀವ್ಡ್. The relationship between the leader and follower will decide the achievement of organizational objectives. ಅರ್ಥ ಆಗ್ತಿದೆಯಾ? ಎಷ್ಟು ಎಫಿಷಿಯೆಂಟ್ ಆಗಿ ಎಷ್ಟು ಎಫೆಕ್ಟಿವ್ ಆಗಿ ಅವರ ರಿಲೇಷನ್ಶಿಪ್ ಇರುತ್ತೆ ಅಷ್ಟು ಚೆನ್ನಾಗಿ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸು ಅಚೀವ್ ಆಗುತ್ತೆ. ಅದಕ್ಕೆ ಇಟ್ ಈಸ್ ಅನ್ ಇಂಟರ್ಪರ್ಸನಲ್ ಪ್ರೋಸೆಸ್. ಲೀಡರ್ಶಿಪ್ ಈಸ್ ಕಂಟಿನ್ಯೂಸ್ ಪ್ರೋಸೆಸ್. ಸೊ ಲೀಡರ್ಶಿಪ್ನ ನಾವು ಕಂಟಿನ್ಯೂಸ್ ಪ್ರೋಸೆಸ್ ಅಂತ ಕರಿತೀವಿ, ವೇರ್ ಇನ್ ದ ಲೀಡರ್ ವಿಲ್ ಕಾನ್ಸ್ಟೆಂಟ್ಲಿ ಮಾನಿಟರ್ಸ್ ದ ಪರ್ಫಾರ್ಮೆನ್ಸ್ ಆಫ್ ಹಿಸ್ ಸಬಾರ್ಡಿನೇಟ್ಸ್. ಹಿ ವಿಲ್ ಮೇಕ್ ಶೋರ್ ವೆದರ್ ದೇ ಆರ್ ಮೂವಿಂಗ್ ಇನ್ ದಿ ರೈಟ್ ಡೈರೆಕ್ಷನ್ ಆರ್ ನಾಟ್. ಸೊ ಇಲ್ಲೇನು ಮಾಡ್ತಾನೆ, ಲೀಡರು ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡ್ತಾ ಇರ್ತಾನೆ ಅವರ ಸಬಾರ್ಡಿನೇಟ್ಸ್ನ ಮತ್ತು ಫಾಲೋವರ್ಸ್ನ. ಯಾಕಂತಂದರೆ ಅವರು ರೈಟ್ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದಾರಾ, ಸೊ ರೈಟ್ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದಾರಾ, ಸೊ ದಟ್ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ ಏನು ಅನ್ಕೊಂಡಿದ್ದೀವಿ ಅದೇ ಪ್ರಕಾರ ಅಚೀವ್ ಆಗ್ತಾ ಇದೆಯಾ ಇಲ್ವಾ ಅನ್ನೋದನ್ನ ವಿಲ್ ಕಾನ್ಸ್ಟೆಂಟ್ಲಿ ಮಾನಿಟರ್. ಹೆನ್ಸ್ ಇಟ್ ಈಸ್ ಅ ಕಂಟಿನ್ಯೂಸ್ ಪ್ರೋಸೆಸ್. ಸೊ ಲೀಡರ್ಶಿಪ್ ಇಸ್ ಆಲ್ಸೋ ಅ ಗ್ರೂಪ್ ಪ್ರೋಸೆಸ್. ಏನಕ್ಕೆ ಗ್ರೂಪ್ ಪ್ರೋಸೆಸ್ ಆಗುತ್ತೆ ಅಂತಂದರೆ ಇಟ್ ಇನ್ವಾಲ್ವ್ಸ್ 2 or more ಪರ್ಸನ್ಸ್. ಸೊ ಈಗ ಲೀಡರ್ ಅಂತ ಇರಬೇಕು ಅಂತಂದರೆ ಒಬ್ಬ ಫಾಲೋವರ್ ಇರಲೇಬೇಕು. ಅದಕ್ಕೆ ಹೇಳ್ತಿರೋದು ಇಟ್ ಇಸ್ ಅ ಗ್ರೂಪ್ ಪ್ರೋಸೆಸ್ ವಿಚ್ ಇನ್ವಾಲ್ವ್ಸ್ 2 or more ಪರ್ಸನ್ಸ್. And the next last characteristic is it is dependent on situation. There is no one best leadership style. Ide best leadership style anta illa. It always depends. The leadership style is always depending upon the situation. The leadership style depends on the situation. So adike heltirodu leadership is always dependent on situation. So characteristics na nodadidre it influences the behavior of others. It is an interpersonal process. It is a continuous process, it is a group process, and the leadership is always dependent on situation. So this is about the characteristics or features of leadership. And the next concept of today's session is importance of leadership. ಏನಕ್ಕೆ leadership ಬೇಕು? Leadership na advantages ಅಥವಾ importance ಏನು ಅಂತ ನೋಡೋಣ. The first importance is initiates action. Leadership initiates action. So leader ಏನು ಮಾಡ್ತಾನೆ? He will initiates action. ಅರ್ಥ ಆಗ್ತಿದೆಯಾ? ಸಬಾರ್ಡಿನೇಟ್ಸು ಅವರ ವರ್ಕನ್ನು ಸ್ಟಾರ್ಟ್ ಮಾಡೋ ಥರ ಇವನು ಇನಿಷಿಯೇಟ್ ಮಾಡ್ತಾನೆ. ಸೊ ಅದಕ್ಕೆ ಲೀಡರ್ಶಿಪ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಟು ಇನಿಷಿಯೇಟ್ ದಿ ಆ್ಯಕ್ಷನ್. ಗೊತ್ತಾಗ್ತಿದೆಯಾ? ಸೊ ಆ್ಯಕ್ಷನನ್ನು ಇನಿಷಿಯೇಟ್ ಮಾಡೋರು ಯಾರು ಅಂತಂದರೆ, ಆ್ಯಕ್ಷನನ್ನು ಸ್ಟಾರ್ಟ್ ಮಾಡೋದು ಯಾರು ಅಂತಂದರೆ ಲೀಡರ್ ಆಗಿರ್ತಾನೆ. ಹೆನ್ಸ್ ಲೀಡರ್ಶಿಪ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಆ್ಯಂಡ್ ದ ಸೆಕೆಂಡ್ ಇಂಪಾರ್ಟೆನ್ಸ್ ಇಸ್ ಮೋಟಿವೇಶನ್. ಲೀಡರ್ ಆ್ಯಕ್ಟ್ಸ್ ಆಸ್ ಅ ಮೋಟಿವೇಶನಲ್ ಫ್ಯಾಕ್ಟರ್. ಹಿ ಮೋಟಿವೇಟ್ಸ್ ಹಿಸ್ ಫಾಲೋವರ್ಸ್ by giving economic rewards or non-economic rewards. So economic rewards na kododra ಮೂಲಕ, economic rewards ಅಂತಂದ್ರೆ like incentives, bonus ಈ ತರ ಎಲ್ಲ ಕೊಡೋದ್ರ ಮೂಲಕ, allowances ಈ ತರ ಎಲ್ಲ ಕೊಡೋದ್ರ ಮೂಲಕ he will motivate his subordinates to perform their jobs. At the same time he will motivate by also giving non-economic rewards like giving recognition, like giving importance, like allowing them to participate in decision making. ಈ ಥರ ಎಲ್ಲ ನಾನ್ ಎಕನಾಮಿಕ್ ರಿವಾರ್ಡ್ಸ್ನ ಕೊಡೋದ್ರ ಮೂಲಕನೂ ಲೀಡರ್ ಏನು ಮಾಡ್ತಾನೆ? ಮೋಟಿವೇಟ್ ಮಾಡ್ತಾನೆ ಅವರ ಫಾಲೋವರ್ಸನ್ನು. ಆ್ಯಂಡ್ ದ ನೆಕ್ಸ್ಟ್ ಇಂಪಾರ್ಟೆನ್ಸ್ ಇಸ್ ಪ್ರೊವೈಡಿಂಗ್ ಗೈಡೆನ್ಸ್. ಲೀಡರ್ ಪ್ರೊವೈಡ್ಸ್ ಗೈಡೆನ್ಸ್ ಟು ಹಿಸ್ ಫಾಲೋವರ್ಸ್. ಸೊ ಫಾಲೋವರ್ಸ್ಗೆ ಗೈಡೆನ್ಸ್ ಕೊಡ್ತಾನೆ. ಹಿ ಪ್ರೊವೈಡ್ಸ್ ಇನ್ಸ್ಟ್ರಕ್ಷನ್ಸ್ ಅಬೌಟ್ ದ ವರ್ಕ್ ಟು ಬಿ ಪರ್ಫಾರ್ಮ್ ಬೈ ದೆಮ್, ಅಬೌಟ್ ದ ವರ್ಕ್ ಟು ಬಿ ಪರ್ಫಾರ್ಮ್ ಬೈ ಹಿಸ್ ಫಾಲೋವರ್ಸ್. And the next importance is he creates confidence. He creates confidence in the minds of his followers by defining their roles and responsibilities. So subordinates ಅಥವಾ ಫಾಲೋವರ್ಸ್ನ ಮೈಂಡಲ್ಲಿ ಕಾನ್ಫಿಡೆನ್ಸ್ನ ತರ್ತಾನೆ. ಹೇಗೆ ಕಾನ್ಫಿಡೆನ್ಸ್ ತರ್ತಾನೆ ಅಂತಂದರೆ, ಸಬಾರ್ಡಿನೇಟ್ಸ್ ಅಥವಾ ಫಾಲೋವರ್ಸು ಏನು ವರ್ಕನ್ನು ಪರ್ಫಾರ್ಮ್ ಮಾಡಬೇಕು, ಅವರ ಡ್ಯೂಟಿ ಏನು, ಅವರ ರೆಸ್ಪಾನ್ಸಿಬಿಲಿಟಿ ಏನು ಅನ್ನೋದನ್ನು ಡಿಫೈನ್ ಮಾಡೋದ್ರ ಮೂಲಕ he will bring confidence. He will create confidence in the minds of his followers. And the next importance is building morale. So morale ಅಂತಂದ್ರೆ he will build the trust and confidence
in the minds of his followers. ಸೊ ಹೇಗೆ ಅವನು ಮೊರಲನ್ನು ಬಿಲ್ಡ್ ಮಾಡ್ತಾನೆ ಅಂತಂದರೆ he acts as a moral booster by achieving cooperation. ಸೊ ಕೋಆಪರೇಷನನ್ನು ಅಚೀವ್ ಮಾಡೋದ್ರ ಮೂಲಕ he builds morale in the minds of followers. ಅರ್ಥ ಆಗ್ತಿದೆಯಾ? ಸೊ ಫಾಲೋವರ್ಸ್ನ ಮೈಂಡ್ಸಲ್ಲಿ ಇವನು ಮೊರೇಲನ್ನು, ಕಾನ್ಫಿಡೆನ್ಸನ್ನು, ಟ್ರಸ್ಟನ್ನು ಎಲ್ಲನೂ ಬಿಲ್ಡ್ ಮಾಡ್ತಾನೆ. ಯಾರು? ಲೀಡರ್. And the next importance is coordination. So leader achieves coordination by reconciling the individual interests with the organizational interests. He synchronizes the organizational goals with the individual goals. So individuals ಗೆ ಪ್ರತಿಯೊಬ್ಬ ಇಂಡಿವಿಜುವಲ್ಸ್ಗೂ ಏನೋ ಒಂದು ಗೋಲ್ಸ್ ಇರುತ್ತೆ. ಆ ಗೋಲ್ಸನ್ನ ಮತ್ತೆ ಆರ್ಗನೈಸೇಷನ್ ಗೋಲ್ಸ್ನ ಸಿಂಕ್ರನೈಸ್ ಮಾಡೋದ್ರ ಮೂಲಕ he will bring coordination. So these are all the importance of leadership. The first importance is he initiates action. So work start ಆಗೋ ಥರ ಮಾಡೋದು ಲೀಡರು. ಸೊ he motivates. ಲೀಡರು ಸಬಾರ್ಡಿನೇಟ್ಸ್ ಆಗಿರ್ಬೋದು ಅಥವಾ ಫಾಲೋವರ್ಸ್ನ ಮೋಟಿವೇಟ್ ಮಾಡ್ತಾನೆ ಬೈ ಗಿವಿಂಗ್ ಎಕನಾಮಿಕಲ್ ರಿವಾರ್ಡ್ಸ್ ಆಸ್ ವೆಲ್ ಆಸ್ ನಾನ್ ಎಕನಾಮಿಕಲ್ ರಿವಾರ್ಡ್ಸ್. ಅದಾದಮೇಲೆ he provides guidance. ಸೊ ಗೈಡೆನ್ಸ್ ಕೊಡ್ತಾನೆ ತನ್ನ ಸಬಾರ್ಡಿನೇಟ್ಸ್ಗೆ ಹೇಗೆ ವರ್ಕನ್ನು ಪರ್ಫಾರ್ಮ್ ಮಾಡಬೇಕು, ಹೇಗೆ ಆರ್ಗನೈಸೇಷನ್ ಗೋಲ್ಸ್ನ ಅಚೀವ್ ಮಾಡಬೇಕು ಅಂತ. And the next importance is he creates confidence in the minds of subordinates. The next one is building morale. He acts as a morale booster. And the last importance is he achieves coordination by synchronizing individual interests with organizational interests. In order to become a successful leader, the leader has to perform certain functions. So ಒಬ್ಬ ಲೀಡರು ಸಕ್ಸಸ್ಫುಲ್ ಲೀಡರ್ ಅಂತ ಅನ್ನಿಸ್ಕೋಬೇಕು ಅಂತಂದರೆ ಅವನು ಒಂದಿಷ್ಟು ಫಂಕ್ಷನ್ಸನ್ನು ಪರ್ಫಾರ್ಮ್ ಮಾಡಬೇಕು. ಅದು ಯಾವ ಫಂಕ್ಷನ್ಸ್ ಅಂತ ಈಗ ನೋಡೋಣ. ಸೊ ದ ಫಾಲೋಯಿಂಗ್ ಆರ್ ದ ಫಂಕ್ಷನ್ಸ್ ಆಫ್ ಆನ್ ಎಫೆಕ್ಟಿವ್ ಲೀಡರ್. ದ ಫಸ್ಟ್ ಫಂಕ್ಷನ್ ಇಸ್ ಪಾಲಿಸಿ ಮೇಕಿಂಗ್. So the first and foremost function of any leader is to make policies, to formulate rules, regulations, procedures for achieving smooth functioning of the organization. So organization smooth agi run agbeku antandre, smooth agi function agbeku antandre, without any hurdles, without any hindrances, ಒಬ್ಬ ಲೀಡರ್ ಏನು ಮಾಡಬೇಕು ಅಂತಂದರೆ ರೂಲ್ಸ್, ರೆಗ್ಯುಲೇಷನ್ಸು, ಪಾಲಿಸೀಸ್ನ ಫಾರ್ಮುಲೇಟ್ ಮಾಡಬೇಕು. ಸೊ ಅದು ಒಬ್ಬ ಲೀಡರ್ನ ಫೋರ್ಮೋಸ್ಟ್ ಫಂಕ್ಷನ್ ಆಗಿ ಇರುತ್ತೆ. ಸೊ ಅದಕ್ಕೆ ಹೇಳ್ತಿರೋದು ಪಾಲಿಸಿ ಮೇಕಿಂಗ್ ಇಸ್ ದಿ ಫೋರ್ಮೋಸ್ಟ್ ಫಂಕ್ಷನ್ ಆಫ್ ಲೀಡರ್. ಆ್ಯಂಡ್ ದ ಸೆಕೆಂಡ್ ಫಂಕ್ಷನ್ ಇಸ್ ಆರ್ಗನೈಸಿಂಗ್. ದ ಲೀಡರ್ ಹ್ಯಾಸ್ ಟು ಆರ್ಗನೈಸ್ ದ ವೇರಿಯಸ್ ಫಾಲೋವರ್ಸ್. Each individual follower has got his own abilities, his own capabilities. ಸೊ ಪ್ರತಿಯೊಬ್ಬ ಫಾಲೋವರ್ಗೂ, ಪ್ರತಿಯೊಬ್ಬ ಇಂಡಿವಿಜುವಲ್ಗೂ ತನ್ನದೇ ಆದಂಥ ಕೇಪಬಿಲಿಟೀಸ್ ಇರುತ್ತೆ, ತನ್ನದೇ ಆದಂಥ ಕ್ವಾಲಿಟೀಸ್ ಇರುತ್ತೆ. ಸೊ ಎಲ್ಲ ಕ್ವಾಲಿಟೀಸ್ನು ಲೀಡರ್ ಆಗಿರೋನು ಏನು ಮಾಡಬೇಕು ಅಂತಂದರೆ ಹ್ಯಾಸ್ ಟು ಬ್ರಿಂಗ್ ಆಲ್ ದೋಸ್ ಕೇಪಬಿಲಿಟೀಸ್ ಟುಗೆದರ್ ಇನ್ ಆರ್ಡರ್ ಟು ಅಚೀವ್ ಆರ್ಗನೈಸೇಷನಲ್ ಗೋಲ್ಸ್. ಸೊ ಎಲ್ಲ ಕೇಪಬಿಲಿಟೀಸನ್ನು ಒಂದು ಕಡೆ ತರಬೇಕು. ಏನಕ್ಕೆ ತರಬೇಕು ಅಂತಂದರೆ ಟು ಅಚೀವ್ ದ ಆರ್ಗನೈಸೇಷನಲ್ ಗೋಲ್ಸ್. ಗಾಟ್ ಇಟ್? ಸೊ ದ ಸೆಕೆಂಡ್ ಫಂಕ್ಷನ್ ಇಸ್ ಆರ್ಗನೈಸಿಂಗ್. And the third function is planning goals and strategies. The leader has to plan goals, has to plan strategies to achieve those goals. ಅರ್ಥ ಆಗ್ತಿದೆಯಾ? ಸೊ ಲೀಡರ್ ಏನು ಮಾಡಬೇಕು? ಗೋಲ್ಸನ್ನು ಪ್ಲ್ಯಾನ್ ಮಾಡಬೇಕು. ಆ ಗೋಲ್ಸನ್ನು ಅಚೀವ್ ಮಾಡೋದಕ್ಕೆ ಸ್ಟ್ರಾಟಜೀಸ್ ಮಾಡಬೇಕು. ಹಿ ಹ್ಯಾಸ್ ಟು ಪ್ಲ್ಯಾನ್ ದ ರಿಸೋರ್ಸಸ್, ಹಿ ಹ್ಯಾಸ್ ಟು ಪ್ಲ್ಯಾನ್ ಟು ಕಂಟ್ರೋಲ್ ದಿ ಕಾಸ್ಟ್, ಹಿ ಹ್ಯಾಸ್ ಟು ಪ್ಲ್ಯಾನ್ ಟು ಅಚೀವ್ ದಿ ಆಬ್ಜೆಕ್ಟಿವ್ಸ್ ವಿತ್ ಇನ್ ದಿ ಪ್ರಿಸ್ಕ್ರೈಬ್ ಟೈಮ್. ಸೊ ಗೋಲ್ಸನ್ನು ಅಚೀವ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತಾನೆ, ಗೋಲ್ಸನ್ನ ಅಚೀವ್ ಮಾಡೋದಕ್ಕೆ ಸ್ಟ್ರಾಟಜಿ ಮಾಡ್ತಾನೆ, ಟೈಮ್ ಕನ್ಸ್ಯೂಮಿಂಗ್ ಕಮ್ಮಿ ಮಾಡೋದಕ್ಕೆ ವಿತ್ ಇನ್ ಪ್ರಿಸ್ಕ್ರೈಬ್ ಟೈಮಲ್ಲಿ ಗೋಲನ್ನು ಅಚೀವ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತಾನೆ, ಮತ್ತು ಏನು ಕಾಸ್ಟ್ ಆಗ್ತಿದೆ ಆ ಕಾಸ್ಟನ್ನು ರೆಡ್ಯೂಸ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತಾನೆ. ಅದ್ರ ಜೊತೆಗೆ ಇರುವಂಥ ರಿಸೋರ್ಸಸ್ಸನ್ನು ಹೇಗೆ ಆಪ್ಟಿಮಮ್ ಯುಟಿಲೈಸೇಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಪ್ಲ್ಯಾನ್ ಮಾಡ್ತಾನೆ. ಆ್ಯಂಡ್ ದ ನೆಕ್ಸ್ಟ್ ಫಂಕ್ಷನ್ ಇಸ್ ಮೊಬಿಲೈಸೇಷನ್. ದ ಲೀಡರ್ ಹ್ಯಾಸ್ ಟು ಮೊಬಿಲೈಸ್ ಹಿಸ್ ಫಾಲೋವರ್ಸ್ ಟು ಅಚೀವ್ ದಿ ಆರ್ಗನೈಸೇಷನ್. has to make them to engage in work. ಅರ್ಥ ಆಗ್ತಿದೆಯಾ? ವರ್ಕಲ್ಲಿ ಎಂಗೇಜ್ ಆಗೋ ಥರ ಮಾಡಬೇಕು. ಅವನ ಫಾಲೋವರ್ಸ್ ಯಾರಿರ್ತಾರೆ, ಅವನ ಸಬಾರ್ಡಿನೇಟ್ಸ್ ಯಾರಿರ್ತಾರೆ, ಅವ್ರನ್ನ ಅವನೇನು ಮಾಡಬೇಕು? ವರ್ಕಲ್ಲಿ ಎಂಗೇಜ್ ಆಗೋ ಥರ ಮಾಡಬೇಕು. ಸೊ ಅದು ಕೂಡ ಲೀಡರ್ನ ಫಂಕ್ಷನ್ ಆಗುತ್ತೆ. ದಟ್ ಈಸ್ ಮೊಬಿಲೈಸೇಷನ್. ಆ್ಯಂಡ್ ದ ನೆಕ್ಸ್ಟ್ ಫಂಕ್ಷನ್ ಇಸ್ ಡೈರೆಕ್ಷನ್ ಆ್ಯಂಡ್ ಗೈಡೆನ್ಸ್. ದ ಲೀಡರ್ ಹ್ಯಾಸ್ ಟು ಡೈರೆಕ್ಟ್, ಹ್ಯಾಸ್ ಟು ಗಿವ್ ಗೈಡೆನ್ಸ್ ಟು ಹಿಸ್ ಸಬಾರ್ಡಿನೇಟ್ಸ್, ಟು ಹಿಸ್ ಫಾಲೋವರ್ಸ್. He should always keep a track on them, whether they are moving in the right direction or not, whether there are any deviations or not. ಸೊ ಅವನೇನು ಮಾಡಬೇಕು? ಏನಾದರೂ ಡಿವಿಯೇಷನ್ಸ್ ಇದೆಯಾ ಇಲ್ವಾ ಅನ್ನೋದನ್ನು ಟ್ರ್ಯಾಕ್ ಮಾಡಬೇಕು. ಅವನ ಸಬಾರ್ಡಿನೇಟ್ಸು ಕರೆಕ್ಟಾಗಿ
ಕರೆಕ್ಟ್ ರೈಟ್ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದಾರೋ ಇಲ್ವೋ ಅನ್ನೋದನ್ನ ಮಾನಿಟರ್ ಮಾಡಬೇಕು. ಅದಕ್ಕೆ ಹಿ ಹ್ಯಾಸ್ ಟು ಡೈರೆಕ್ಟ್ ಆ್ಯಂಡ್ ಗೈಡ್ ದಮ್. ಗಾಟ್ ಇಟ್? ಆ್ಯಂಡ್ ದ ನೆಕ್ಸ್ಟ್ ಫಂಕ್ಷನ್ ಇಸ್ ಮೋಟಿವೇಶನ್. ಸೊ ಈ ಮೋಟಿವೇಶನ್ ನಾನು ಇಂಪಾರ್ಟೆನ್ಸ್ ಬಂದಾಗಲೂ ಹೇಳಿದ್ದೆ, ಈ ಡೈರೆಕ್ಷನ್ ಆ್ಯಂಡ್ ಗೈಡೆನ್ಸ್ ಕೂಡ ಅಷ್ಟೇ. ಸೊ ಮೋಟಿವೇಶನ್ ಏನು? ಹಿ ಆಕ್ಟ್ಸ್ ಆಸ್ ಅ ಸೋರ್ಸ್ ಆಫ್ ಮೋಟಿವೇಶನ್. ಲೀಡರ್ ಆಕ್ಟ್ಸ್ ಆಸ್ ಅ ಸೋರ್ಸ್ ಆಫ್ ಮೋಟಿವೇಶನ್. He motivates his employees. He motivates his subordinates to achieve the desired goal by using various motivational tools like incentives, bonus, certificates of appreciation, and so on. ಅರ್ಥ ಆಗ್ತಿದೆಯಾ? And the next function is problem solving. The leader has to solve the problems. He has to formulate alternatives to solve expected problems as well as unexpected problems. ಸೊ ಎಕ್ಸ್ಪೆಕ್ಟೆಡ್ ಪ್ರಾಬ್ಲಮ್ಸನ್ನು ಅವನು ಏನು ಮಾಡಬೇಕು? ಸಾಲ್ವ್ ಮಾಡೋದಕ್ಕೆ ಆಲ್ಟರ್ನೇಟಿವ್ಸ್ನ ತೆಗಿಬೇಕು, ಸೊಲ್ಯೂಷನ್ಸ್ನ ತೆಗಿಬೇಕು. ಅದ್ರ ಜೊತೆಗೆ ಅನ್ಎಕ್ಸ್ಪೆಕ್ಟೆಡ್ ಪ್ರಾಬ್ಲಮ್ಸ್ ಕೂಡ ಎಷ್ಟೊಂದಿರುತ್ತೆ, ಅದನ್ನು ಸಾಲ್ವ್ ಮಾಡೋದು ಲೀಡರ್ನ ಫಂಕ್ಷನ್ ಆಗುತ್ತೆ. ಆ್ಯಂಡ್ ದಿ ನೆಕ್ಸ್ಟ್ ಫಂಕ್ಷನ್ ಇಸ್ ಗ್ರೂಪ್ ರೆಪ್ರೆಸೆಂಟೇಷನ್. ದ ಲೀಡರ್ ಹ್ಯಾಸ್ ಟು ರೆಪ್ರೆಸೆಂಟ್ ಹಿಸ್ ಗ್ರೂಪ್. ಹೌದಲ್ವಾ? ಈಗ ಒಂದು ಗ್ರೂಪ್ ಅಂತ ಇರುತ್ತೆ, ಒಂದು ಟೀಮ್ ಅಂತ ಇರುತ್ತೆ. ಆ ಟೀಮಲ್ಲಿ ಎಷ್ಟೊಂದು ಜನ ಮೆಂಬರ್ಸ್ ಇರ್ತಾರೆ. ಆ ಮೆಂಬರ್ಸ್ನೆಲ್ಲ ರೆಪ್ರೆಸೆಂಟ್ ಮಾಡೋದು ಲೀಡರ್ ಆಗಿರ್ತಾರೆ. ಅದಕ್ಕೆ ಹೇಳ್ತಿರೋದು ಲೀಡರ್ ಹ್ಯಾಸ್ ಟು ರೆಪ್ರೆಸೆಂಟ್ ಹಿಸ್ ಗ್ರೂಪ್. ಹಿ ಹ್ಯಾಸ್ ಟು ಇಂಟ್ರಾಕ್ಟ್ ವಿತ್ ದ ಮೆಂಬರ್ಸ್ ಆಫ್ ಅದರ್ ಗ್ರೂಪ್ಸ್. ಗೊತ್ತಾಗ್ತಿದೆಯಾ? ಬೇರೆ ಗ್ರೂಪ್ ಜೊತೆ ಏನಾದರೂ ಕಾನ್ಫ್ಲಿಕ್ಟ್ ಇದೆ ಅಂತಂದರೆ ಆ ಗ್ರೂಪ್ ಜೊತೆ ಇಂಟ್ರಾಕ್ಟ್ ಮಾಡೋದು ಯಾರಾಗಿರ್ತಾರೆ ಅಂತಂದರೆ ಈ ಗ್ರೂಪ್ನ ಲೀಡರು ಬೇರೆ ಗ್ರೂಪ್ ಅವ್ರ ಜೊತೆ ಇಂಟ್ರಾಕ್ಟ್ ಮಾಡಬೇಕು. ಗೊತ್ತಾಗ್ತಿದೆಯಾ? ಅದಕ್ಕೆ ಹೇಳ್ತಿರೋದು ಹಿ ಆಕ್ಟ್ಸ್ ಆಸ್ ಅ ರೆಪ್ರೆಸೆಂಟೇಟಿವ್ ಆಫ್ ಹಿಸ್ ಗ್ರೂಪ್. ಗ್ರೂಪ್ ರೆಪ್ರೆಸೆಂಟೇಷನನ್ನು ಅವನು ಮಾಡಬೇಕು. ಆ್ಯಂಡ್ ದ ನೆಕ್ಸ್ಟ್ ಫಂಕ್ಷನ್ ಇಸ್ controlling internal relationships, arbitration and mediation ಅಂತ ಕರೀತಾರೆ. So the leader has to control the internal relationships. So in order to achieve the organizational goals, there is a need for good working environment. So ಒಂದು ಒಳ್ಳೆ ಎನ್ವಿರಾನ್ಮೆಂಟ್ನ ಅವಶ್ಯಕತೆ ಇದೆ, ವರ್ಕಿಂಗ್ ಎನ್ವಿರಾನ್ಮೆಂಟ್ನ ಅವಶ್ಯಕತೆ ಇದೆ. ಯಾವುದಕ್ಕೆ? ಆರ್ಗನೈಸೇಷನಲ್ ಗೋಲ್ಸ್ನ ಅಚೀವ್ ಮಾಡೋದಕ್ಕೆ. ಮೋಸ್ಟ್ ಆಫ್ ದ ಟೈಮ್ ಡ್ಯೂ ಟು ಕಾನ್ಫ್ಲಿಕ್ಟ್ಸ್, ಡ್ಯೂ ಟು ಡಿಫರೆನ್ಸಸ್ ಆಫ್ ಒಪಿನಿಯನ್ ಏನಾಗುತ್ತೆ ಅಂತಂದರೆ ಅಲ್ಲಿ ವರ್ಕಿಂಗ್ ಎನ್ವಿರಾನ್ಮೆಂಟು ಹಾಳಾಗುತ್ತೆ. ಅಂಥ ಟೈಮಲ್ಲಿ ಹಿ ಹ್ಯಾಸ್ ಟು ರಿಸಾಲ್ವ್ ದಟ್ ಕಾನ್ಫ್ಲಿಕ್ಟ್ಸ್. ಹಿ ಹ್ಯಾಸ್ ಟು ರಿಸಾಲ್ವ್, ಹಿ ಹ್ಯಾಸ್ ಟು ಮೀಡಿಯೇಟ್ ದೋಸ್ ಕಾನ್ಫ್ಲಿಕ್ಟ್ಸ್. ಹಿ ಆಕ್ಟ್ಸ್ ಆಸ್ ಅನ್ ಆರ್ಬಿಟ್ರೇಟರ್. ಅರ್ಥ ಆಗ್ತಿದೆ? ಒಬ್ಬ ಆರ್ಬಿಟ್ರೇಟರ್ ಆಗಿ ಅವನು ಆ್ಯಕ್ಟ್ ಮಾಡ್ತಾನೆ. ಆರ್ಬಿಟ್ರೇಟರ್ ಆಗಿ ಏನು ಮಾಡ್ತಾನೆ? ಯಾವ್ಯಾವ ಕಾನ್ಫ್ಲಿಕ್ಟ್ಸ್ ಇದೆ ಆ ಕಾನ್ಫ್ಲಿಕ್ಟ್ಸನ್ನೆಲ್ಲ ರಿಸಾಲ್ವ್ ಮಾಡ್ತಾನೆ. ಈಗ ಜಗಳಗಳಾಗ್ತಿರುತ್ತೆ, ಡಿಫರೆನ್ಸ್ ಆಫ್ ಒಪಿನಿಯನ್ ಇರುತ್ತೆ. ಸೊ ಅದನ್ನೆಲ್ಲ ರಿಸಾಲ್ವ್ ಮಾಡೋದು ಲೀಡರ್ನ ಫಂಕ್ಷನ್ ಆಗುತ್ತೆ. And the leader has to control rewards and penalties. The leader controls the rewards and penalties on the basis of performance. So ಹೇಗೆ ಅವನ ಫಾಲೋವರ್ಸ್ ಪರ್ಫಾರ್ಮ್ ಮಾಡ್ತಾರೆ ಆ ಬೇಸಿಸ್ ಮೇಲೆ ಅವನು ರಿವಾರ್ಡ್ಸ್ ಆ್ಯಂಡ್ ಪೆನಾಲ್ಟೀಸನ್ನು ಕಂಟ್ರೋಲ್ ಮಾಡ್ತಾನೆ. ಅವನ ಫಾಲೋವರ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದಾನೆ ಅಂತಂದರೆ ಇಫ್ ಹಿ ಈಸ್ ಅ ಗುಡ್ ಪರ್ಫಾರ್ಮರ್ ಹಿ ರಿವಾರ್ಡ್ಸ್. ಅರ್ಥ ಆಗ್ತಿದೆಯಾ? ಅವನಿಗೆ ರಿವಾರ್ಡನ್ನು ಕೊಡ್ತಾನೆ. ರಿವಾರ್ಡ್ ಹೇಗೆ ಕೊಡ್ತಾನೆ? ನಾನು ಹೇಳಿದ್ನಲ್ಲ, ಇನ್ಸೆಂಟಿವ್ಸ್, ಬೋನಸ್ ಅದೆಲ್ಲ ಕೊಡೋದ್ರ ಮೂಲಕ ಅವನ ಫಾಲೋವರ್ನ ಅವನು ಮೋಟಿವೇಟ್ ಮಾಡ್ತಾನೆ. ಸೊ ಪೆನಾಲ್ಟಿ ಯಾವಾಗ ಆಗ್ತಾನೆ ಅಂತಂದರೆ ಅವನ ಫಾಲೋವರ್ಸ್ನ ಪರ್ಫಾರ್ಮೆನ್ಸು ಬ್ಯಾಡ್ ಪರ್ಫಾರ್ಮೆನ್ಸ್ ಆಗಿದೆ ಅಂತಂದರೆ ಅವಾಗ ಅವನೇನು ಮಾಡ್ತಾನೆ? ಪೆನಾಲ್ಟೀಸ್ನ ಕೊಡ್ತಾನೆ. ಗೊತ್ತಾಗಿದೆಯಾ? ಸೊ ಟು ಕಂಟ್ರೋಲ್ ದಿ ರಿವಾರ್ಡ್ಸ್ ಆ್ಯಂಡ್ ಪೆನಾಲ್ಟೀಸ್ ಇಸ್ ಆಲ್ಸೋ ಒನ್ ಆಫ್ ದ ಫಂಕ್ಷನ್ಸ್ ಆಫ್ ಲೀಡರ್. ಆ್ಯಂಡ್ ದ ನೆಕ್ಸ್ಟ್ ಫಂಕ್ಷನ್ ಇಸ್ ರೋಲ್ ಮಾಡೆಲ್. ಸೊ ರೋಲ್ ಮಾಡೆಲ್ ಅಂತಂದ್ರೆ ಏನು? ರೋಲ್ ಮಾಡೆಲ್ ಆಗಿ ಇರಬೇಕು ಯಾರು? ಲೀಡರು ಅವನ ಫಾಲೋವರ್ಸ್ಗೆ. ಹೇಗೆ ರೋಲ್ ಮಾಡೆಲ್ ಆಗೋದು? ಹೇಗೆ ಸೋರ್ಸ್ ಆಫ್ ಇನ್ಸ್ಪಿರೇಷನ್ ಆಗೋದು? ಬಿಕಾಸ್ ಲೀಡರ್ ಹ್ಯಾಸ್ ಗಾಟ್ ಹಿಸ್ ಓನ್ ಎಬಿಲಿಟೀಸ್, ಹಿಸ್ ಓನ್ ಸ್ಕಿಲ್ಸ್ ದಟ್ ಸರ್ವ್ಸ್ ಹಿಮ್ ಟು ಬಿ ಅ ಸೋರ್ಸ್ ಆಫ್ ಇನ್ಸ್ಪಿರೇಷನ್ ಟು ಹಿಸ್ ಫಾಲೋವರ್ಸ್. ಸೊ ಅವನಲ್ಲಿರುವಂತಹ ಕ್ವಾಲಿಟೀಸು, ಅವನಲ್ಲಿರುವಂತಹ ಕೇಪಬಿಲಿಟೀಸು ಅವನ ಫಾಲೋವರ್ಸ್ಗೆ ಸೋರ್ಸ್ ಆಫ್ ಇನ್ಸ್ಪಿರೇಷನ್ ಆಗುತ್ತೆ, ಇನ್ಸ್ಪೈರ್ ಮಾಡುತ್ತೆ. ಲೀಡರು ನಮ್ಮ ರೋಲ್ ಮಾಡೆಲ್ ಅಂತ ಅನ್ಕೊಳಕ್ಕೆ. ಗೊತ್ತಾಗ್ತಿದೆಯಾ? ಸೊ ರೋಲ್ ಮಾಡೆಲ್ ಆಗಿ ಇರುವುದು ಕೂಡ ಲೀಡರ್ನ ಫಂಕ್ಷನ್. And the last function is he devises an ideology. Leader devises an ideology. Ideology ಅಂದರೆ it is set of ideas, it is set of beliefs. ಗೊತ್ತಾಗ್ತಿದೆಯಾ? ಇವಾಗ ಯಾವುದೇ ಒಂದು ಫ್ಯೂಚರ್ ಗೋಲನ್ನು ಅಚೀವ್ ಮಾಡಬೇಕಂದ್ರೆ ಅದನ್ನು NDAverse ಅಂತ ಕರೀತಾರೆ. ಆ NDAverse ಅಚೀವ್ ಮಾಡಬೇಕು ಅಂತಂದರೆ there must be an ideology. NDAver without ideology is of no use. ಅರ್ಥ ಆಗ್ತಿದೆಯಾ? ಸೊ ಲೀಡರ್ ಏನು ಮಾಡ್ತಾನೆ ಅಂತಂದರೆ ಸಬಾರ್ಡಿನೇಟ್ಸ್ ಅಥವಾ ಫಾಲೋವರ್ಸ್ ಮೈಂಡಲ್ಲಿ ಒಂದಷ್ಟು ಐಡಿಯಾಸನ್ನು, ಒಂದಷ್ಟು ಬಿಲೀಫ್ಸನ್ನು ಏನು ಮಾಡ್ತಾನೆ ಅಂತಂದರೆ ಇಂಡ್ಯೂಸ್ ಮಾಡ್ತಾನೆ, ಸೊ ದಟ್ ದೇ ಕ್ಯಾನ್ ಸಕ್ಸಸ್ಫುಲಿ ಅಚೀವ್ ದೇರ್ NDAverse. ಸೊ ಇದಿಷ್ಟು ಫಂಕ್ಷನ್ಸ್ ಆಫ್ ಅನ್ ಎಫೆಕ್ಟಿವ್ ಲೀಡರ್.
And the last concept of today's session is qualities of leader. So, a successful leader anta ಅನ್ನಿಸ್ಕೋಬೇಕು ಅಂತಂದ್ರೆ he has to possess certain qualities. Let's see what are those qualities. The first quality is physical appearance. The leader must have good physical appearance, good physique and good health. So, ಒಬ್ಬ ಲೀಡರ್ ಅಂತ ಅನ್ನಿಸ್ಕೋಬೇಕು ಅಂತಂದ್ರೆ ಅವನಿಗೆ ಒಳ್ಳೆ ಫಿಸಿಕಲ್ ಅಪಿಯರೆನ್ಸ್ ಇರಬೇಕು, ಅವನಿಗೆ ಒಳ್ಳೆ ಫಿಸಿಕ್ ಇರಬೇಕು, ಒಳ್ಳೆ ಹೆಲ್ತ್ ಇರಬೇಕು. ಅವಾಗ ಮಾತ್ರ ಅವನು ಏನಾಗಕ್ಕಾಗತ್ತೆ ಒಬ್ಬ ಎಫೆಕ್ಟಿವ್ ಲೀಡರ್ ಅಂತ ಅನ್ನಿಸ್ಕೋಬಹುದು. The second quality is the leader must have vision and foresightedness. The leader can maintain influence only when he has the ability to foresee the future. ಯಾವಾಗ ಅವನು ಫ್ಯೂಚರಲ್ಲಿ ಏನಾಗುತ್ತೆ ಅನ್ನೋದನ್ನ ಇವಾಗಲಿಂದನೇ ವಿಜುವಲೈಸ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡುವಂಥ ಎಬಿಲಿಟಿ ಹೊಂದಿರ್ತಾನೋ ಅವಾಗ ಮಾತ್ರ ಹಿ ಕ್ಯಾನ್ ಬಿಕಮ್ ಅ ಸಕ್ಸಸ್ಫುಲ್ ಲೀಡರ್. ಅದನ್ನೇ ಹೇಳ್ತಿರೋದು, ಹಿ ಮಸ್ಟ್ ಹ್ಯಾವ್ ಅ ಗುಡ್ ವಿಷನ್ ಆ್ಯಂಡ್ ಹಿ ಮಸ್ಟ್ ಹ್ಯಾವ್ ಅ ಗುಡ್ ಫೋರ್ ಸೈಟೆಡ್ನೆಸ್. ಅರ್ಥ ಆಗ್ತಿದೆಯಾ? And the next quality is intelligence. The leader must be intelligent enough to handle various situations, to tackle various situations. He must be able to weigh the pros and cons of various decisions. So various decisions ಅವನು ಏನು ಮಾಡ್ತಾನೆ, ಅದರದ್ದು ಪ್ರೋಸ್ ಏನು ಕಾನ್ಸ್ ಏನು ಅನ್ನೋದನ್ನು ಅವನು ಅನಲೈಸ್ ಮಾಡಬೇಕು. ಹಿ ಮಸ್ಟ್ ಬಿ ಅನಾಲಿಟಿಕಲ್. ಅರ್ಥ ಆಗ್ತಿದೆಯಾ? ಅವನಿಗೆ ಇಂಟೆಲಿಜೆನ್ಸ್ ಇದ್ದಾಗ ಮಾತ್ರ ಅವನು ಏನು ಮಾಡೋಕ್ಕಾಗುತ್ತೆ, ಬೇರೆ ಬೇರೆ ಡಿಸಿಷನ್ಸ್ನ ಪ್ರೋಸ್ ಏನು ಕಾನ್ಸ್ ಏನು ಅಂತ ಅನಲೈಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ಹಿ ಮಸ್ಟ್ ಬಿ ಇಂಟೆಲಿಜೆಂಟ್ ಎನಫ್. ಆ್ಯಂಡ್ ದ ನೆಕ್ಸ್ಟ್ ಕ್ವಾಲಿಟಿ ಇಸ್ ಕಮ್ಯುನಿಕೇಟಿವ್ ಸ್ಕಿಲ್ಸ್. ಸೊ ಲೀಡರ್ ಮಸ್ಟ್ ಬಿ ಏಬಲ್ ಟು ಕಮ್ಯುನಿಕೇಟ್ ದ ಪಾಲಿಸೀಸ್, ಪ್ರೊಸೀಜರ್ಸ್, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಪ್ರಿಸೈಸ್ಲಿ ಟು ಹಿಸ್ ಫಾಲೋವರ್ಸ್. ಸೊ ಒಬ್ಬ ಲೀಡರ್ಗೆ ಕಮ್ಯುನಿಕೇಟಿವ್ ಸ್ಕಿಲ್ಸ್ ಯಾಕೆ ಇಂಪಾರ್ಟೆಂಟ್ ಅಂತಂದರೆ ಅವನು ಏನು ರೂಲ್ಸ್ ರೆಗ್ಯುಲೇಷನ್ಸ್ ಇದೆ, ಪಾಲಿಸೀಸ್ ಏನಿದೆ, ಪ್ರೊಸೀಜರ್ಸ್ ಏನಿದೆ ಅದನ್ನು ಪ್ರಿಸೈಸ್ ಆಗಿ ಕಮ್ಯುನಿಕೇಟ್ ಮಾಡಬೇಕು ಅವನ ಫಾಲೋವರ್ಸ್ಗೆ. ಅವಾಗ ಮಾತ್ರ ಅವನು ಒಬ್ಬ ಎಫೆಕ್ಟಿವ್ ಲೀಡರ್ ಅನ್ನಿಸ್ಕೊಳ್ಳೋಕ್ಕೆ ಸಾಧ್ಯ. ಆ್ಯಂಡ್ ದ ನೆಕ್ಸ್ಟ್ ಕ್ವಾಲಿಟಿ ಇಸ್ ಆಬ್ಜೆಕ್ಟಿವ್. ಸೊ ಹಿ ಮಸ್ಟ್ ಹ್ಯಾವ್ ಅ ಗುಡ್ ಔಟ್ಲುಕ್, ಹಿ ಮಸ್ಟ್ ಹ್ಯಾವ್ ಅ ಫೇರ್ ಔಟ್ಲುಕ್. ಅರ್ಥ ಆಗ್ತಿದೆಯಾ? ಸೊ ಲೀಡರ್ಗೆ ಫೇರ್ ಔಟ್ಲುಕ್ ಇರಬೇಕು. ಹಿ ಶುಡ್ ನಾಟ್ ಬಿ ಬಯಾಸ್ಡ್ ಇನ್ ಹಿಸ್ ಜಡ್ಜ್ಮೆಂಟ್. ಸೊ ಅವನ ಜಡ್ಜ್ಮೆಂಟಲ್ಲಿ ಅಥವಾ ಅವನ ಡಿಸಿಷನ್ ಮೇಕಿಂಗಲ್ಲಿ ಅವನು ಬಯಾಸ್ಡ್ ಆಗಿರಬಾರ್ದು. ಹಿ ಮಸ್ಟ್ ಫ್ರೀ ಫ್ರಮ್ ಆಲ್ ದ ಬಯಾಸ್. ಅರ್ಥ ಆಗ್ತಿದೆಯಾ? ಅವನು ಬಯಾಸ್ಡ್ ಆಗಿರಬಾರ್ದು, ಪಾರ್ಷಿಯಲ್ ಆಗಿರಬಾರ್ದು, ಅವನು ಯಾವಾಗಲೂ ಆಬ್ಜೆಕ್ಟಿವ್ ಆಗಿರಬೇಕು. ಸೊ ದಿಸ್ ಬಿಕಮ್ಸ್ ಅನದರ್ ಕ್ವಾಲಿಟಿ ಆಫ್ ಎನ್ ಎಫೆಕ್ಟಿವ್ ಲೀಡರ್. ಆ್ಯಂಡ್ ದ ನೆಕ್ಸ್ಟ್ ಕ್ವಾಲಿಟಿ ಇಸ್ ನಾಲೆಡ್ಜ್ ಆಫ್ ವರ್ಕ್. ಅ ಲೀಡರ್ ಮಸ್ಟ್ ಬಿ ನೋಯಿಂಗ್ ಪ್ರಿಸೈಸ್ಲಿ ದ ವರ್ಕ್ ಆಫ್ ಹಿಸ್ ಸಬಾರ್ಡಿನೇಟ್ಸ್, ದೆನ್ ಓನ್ಲಿ ಹಿ ಕ್ಯಾನ್ ವಿನ್ ದ ಟ್ರಸ್ಟ್ ಆ್ಯಂಡ್ ಕಾನ್ಫಿಡೆನ್ಸ್ ಆಫ್ ಹಿಸ್ ಸಬಾರ್ಡಿನೇಟ್ಸ್. ಒಬ್ಬ ಲೀಡರ್ ಅಂತ ಅನ್ನಿಸ್ಕೋಬೇಕು ಅಂತಂದರೆ ಅವನು ಅವರ ಸಬಾರ್ಡಿನೇಟ್ಸ್ ಏನು ವರ್ಕ್ ಮಾಡ್ತಾ ಇದ್ದಾರೆ ಆ ವರ್ಕ್ನ ನಾಲೆಡ್ಜು ಇವನಿಗಿರಬೇಕು. ಯಾವಾಗ ಆ ನಾಲೆಡ್ಜ್ ಇರುತ್ತೆ ಅವಾಗ ಇವನು ಅವರ ಕಾನ್ಫಿಡೆನ್ಸ್ ಮತ್ತು ಟ್ರಸ್ಟನ್ನು ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ. ಅರ್ಥ ಆಗ್ತಿದೆಯಾ? ಆ್ಯಂಡ್ ದ ನೆಕ್ಸ್ಟ್ ಕ್ವಾಲಿಟಿ ಇಸ್ ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ. ಅ ಲೀಡರ್ ಮಸ್ಟ್ ಹ್ಯಾವ್ ಅ ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ಆರ್ಗನೈಸೇಷನಲ್ ಗೋಲ್ಸ್. ಗೊತ್ತಾಗ್ತಿದೆಯಾ? ಆರ್ಗನೈಸೇಷನಲ್ ಗೋಲ್ಸ್ ಕಡೆಗೆ ಅವನು ರೆಸ್ಪಾನ್ಸಿಬಲ್ ಆಗಿರಬೇಕು. ಅವನು ಎಷ್ಟು ರೆಸ್ಪಾನ್ಸಿಬಿಲಿಟಿನ ತೋರಿಸ್ತಾನೆ, ಅವನು ಎಷ್ಟು ಅಕೌಂಟಬಿಲಿಟಿನ ತೋರಿಸ್ತಾನೆ, ಅಷ್ಟು ರೆಸ್ಪಾನ್ಸಿಬಿಲಿಟಿನ ಅವನ ಫಾಲೋವರ್ಸಿಂದ ಎಕ್ಸ್ಪೆಕ್ಟ್ ಮಾಡ್ತಾನೆ. ಅರ್ಥ ಆಗ್ತಿದೆಯಾ? ಅದಕ್ಕೆ ಹೇಳ್ತಿರೋದು, ಹಿ ಮಸ್ಟ್ ಹ್ಯಾವ್ ಅ ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ಆರ್ಗನೈಸೇಷನಲ್ ಗೋಲ್ಸ್. ಆ್ಯಂಡ್ ದ ನೆಕ್ಸ್ಟ್ ಕ್ವಾಲಿಟಿ ಇಸ್ ಸೆಲ್ಫ್ ಕಾನ್ಫಿಡೆನ್ಸ್ ಆ್ಯಂಡ್ ವಿಲ್ ಪವರ್. ಅ ಲೀಡರ್ ಮಸ್ಟ್ ಹ್ಯಾವ್ ಕಾನ್ಫಿಡೆನ್ಸ್ ಇನ್ ಹಿಮ್ಸೆಲ್ಫ್ ಆ್ಯಂಡ್ ಹಿ ಮಸ್ಟ್ ಹ್ಯಾವ್ ಗುಡ್ ವಿಲ್ ಪವರ್ ಟು ಹ್ಯಾಂಡಲ್ ಸಿಚುಯೇಷನ್ಸ್. ಒಬ್ಬ ಲೀಡರು ಅವನಿಗೆ ಕಾನ್ಫಿಡೆನ್ಸ್ ಜಾಸ್ತಿ ಇಟ್ಕೊಂಡಿರಬೇಕು, ಸೆಲ್ಫ್ ಕಾನ್ಫಿಡೆನ್ಸ್ ಇರಬೇಕು ಮತ್ತು ಒಳ್ಳೆ ವಿಲ್ ಪವರ್ ಇರಬೇಕು. ಇದೇನಕ್ಕೆ ಇರಬೇಕು ಅಂತಂದರೆ ವೇರಿಯಸ್ ಸಿಚುಯೇಷನ್ಸನ್ನು ಟ್ಯಾಕಲ್ ಮಾಡೋದಕ್ಕೆ. ಅವನಿಗೆ ಅವನ ಮೇಲೆ ಕಾನ್ಫಿಡೆನ್ಸ್ ಇಲ್ಲ ಅಂತಂದರೆ, ಅವನಿಗೆ ಅವನಲ್ಲಿ ಒಳ್ಳೆ ವಿಲ್ ಪವರ್ ಇಲ್ಲ ಅಂತಂದರೆ ಅವನ ಸಬಾರ್ಡಿನೇಟ್ಸ್ನ ಅವನು ಇನ್ಫ್ಲೂಯೆನ್ಸ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೋಸ್ಕರ ಹಿ ಮಸ್ಟ್ ಹ್ಯಾವ್ ಸೆಲ್ಫ್ ಕಾನ್ಫಿಡೆನ್ಸ್ ಆ್ಯಂಡ್ ವಿಲ್ ಪವರ್. ಆ್ಯಂಡ್ ದ ನೆಕ್ಸ್ಟ್ ಕ್ವಾಲಿಟಿ ಇಸ್ ಹ್ಯೂಮನಿಸ್ಟ್. ಸೊ ಲೀಡರು ಹ್ಯೂಮನಿಸ್ಟ್ ಆಗಿರಬೇಕು. ಏನು ಹ್ಯೂಮನಿಸ್ಟ್ ಆಗಿರೋದು ಅಂತಂದರೆ, ಸೊ ಹಿ ಮಸ್ಟ್ ಬಿ ಹ್ಯೂಮನಿಸ್ಟ್ ಆಸ್ ಹಿ ಡೀಲ್ಸ್ ವಿತ್ ಪೀಪಲ್, ಆಸ್ ಹಿ ಡೀಲ್ಸ್ ವಿತ್ ಹ್ಯೂಮನ್. ಸೊ ಅವನ ಫಾಲೋವರ್ಸ್, ಅವನ ಸಬಾರ್ಡಿನೇಟ್ಸು ಹ್ಯೂಮನ್ ಬೀಯಿಂಗ್ಸ್ ಆಗಿರೋದ್ರಿಂದ ಅವನು ಹ್ಯೂಮನಿಸ್ಟ್ ಆಗಿರಬೇಕು. ಯಾವಾಗ ಹ್ಯೂಮನಿಸ್ಟ್ ಆಗಿರ್ತಾನೆ, ಯಾವಾಗ ಹ್ಯುಮ್ಯಾನಿಟಿನ ಇಟ್ಕೊಂಡಿರ್ತಾನೆ, ಅವಾಗ ಅವನು ಏನು ಮಾಡ್ಬೋದು ಅಂತಂದರೆ ಕೋಆಪರೇಷನ್ನ ಅಚೀವ್ ಮಾಡ್ಬೋದು. ಸೊ ಲೀಡರ್ ಮತ್ತು ಫಾಲೋವರ್ನ ರಿಲೇಷನ್ಶಿಪ್ ಕೂಡ ಚೆನ್ನಾಗಿರುತ್ತೆ. ಅರ್ಥ ಆಗ್ತಿದೆಯಾ? ಆ್ಯಂಡ್ ದ ಲಾಸ್ಟ್ ಕ್ವಾಲಿಟಿ ಇಸ್ ಎಂಪತಿ. ಸೊ ಎಂಪತಿ ಅಂತಂದ್ರೇನು? The leader has to understand the problems of his subordinates. He has to give suggestions to resolve those problems. ಅರ್ಥ ಆಗ್ತಿದೆಯಾ? ಸೊ ಅವನ ಸಬಾರ್ಡಿನೇಟ್ಸ್ನ ಪ್ರಾಬ್ಲಮ್ ಏನು ಅನ್ನೋದು ಇವನು ಅರ್ಥ ಮಾಡ್ಕೊಳ್ಬೇಕು. ಅವರ ಕಂಪ್ಲೇಂಟ್ಸ್ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು.
ಅದಕ್ಕೆ ಸಜೆಷನ್ಸನ್ನು ಕೊಡಬೇಕು, ಅದನ್ನು ರಿಸಾಲ್ವ್ ಮಾಡೋದಕ್ಕೆ ಇವನು ಹೆಲ್ಪ್ ಮಾಡಬೇಕು. ಆ ಕ್ವಾಲಿಟಿ ಇದ್ದಾಗ ಏನಾಗುತ್ತೆ ಅಂತಂದರೆ ಇಟ್ ಹೆಲ್ಪ್ಸ್ ಟು ಮೇಂಟೈನ್ ಗುಡ್ ರಿಲೇಷನ್ಶಿಪ್ ವಿತ್ ಹಿಸ್ ಸಬಾರ್ಡಿನೇಟ್ಸ್. ಸೊ ಸಬಾರ್ಡಿನೇಟ್ ಜೊತೆ ಒಳ್ಳೆ ರಿಲೇಷನ್ಶಿಪ್ಪನ್ನು ಮೇಂಟೈನ್ ಮಾಡೋದಕ್ಕೆ ಈ ಕ್ವಾಲಿಟಿ ಹೆಲ್ಪ್ ಮಾಡುತ್ತೆ. ಯಾವ ಕ್ವಾಲಿಟಿ? ಎಂಪತಿ. ಎಂಪಥೆಟಿಕ್ ಆಗಿರೋದು ಈ ಕ್ವಾಲಿಟಿ ಏನು ಮಾಡುತ್ತೆ ಅಂತಂದರೆ ಸಬಾರ್ಡಿನೇಟ್ ಜೊತೆ ಒಳ್ಳೆ ರಿಲೇಷನ್ಶಿಪ್ಪನ್ನು ಬಿಲ್ಡ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದಿಷ್ಟು ಕ್ವಾಲಿಟೀಸ್. With this, I would like to conclude this session. We'll meet you in the next session. Thank you.